IPL 2025 ನಲ್ಲಿ RCB ಪ್ಲೇಯಿಂಗ್ 11 ಬಗ್ಗೆ ಹ್ಯೂಜ್ ಅಪ್ಡೇಟ್ ಬಂದಿದೆ. ಸೊ RCB ಟೀಮ್ ಫಸ್ಟ್ ಮ್ಯಾಚ್ ಅಲ್ಲಿ ಒಂದು ಬಿಗ್ ರಿಸ್ಕ್ ಅನ್ನು ತೆಗೆದುಕೊಳ್ಳುತ್ತೆ. ಸೊ ಈ ಒಂದು ರಿಸ್ಕ್ ಗೆ ಸರಿಯಾದ ರಿವಾರ್ಡ್ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ ಡಿಸ್ಕಸ್ ಮಾಡೋಣ. ಸೊ RCB ಪ್ಲೇಯಿಂಗ್ 11 ಅಲ್ಲಿ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಮೇಂಟೈನ್ ಮಾಡಲಿದ್ದಾರೆ. ಸೊ ಹಾಗಾದ್ರೆ ಪ್ಲೇಯಿಂಗ್ 11 ಅಲ್ಲಿ ಯಾರು ಔಟ್ ಆಗಲಿದ್ದಾರೆ ಮತ್ತು ಯಾರು ಇನ್ ಆಗಲಿದ್ದಾರೆ, ಡೆಫಿನೆಟ್ ಆಗಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಶಾಕ್ ಆಗೋದು ಗ್ಯಾರಂಟಿ. ಆತರ ಪ್ಲೇಯಿಂಗ್ 11 RCB ಸೆಟ್ ಮಾಡಲಿದ್ದಾರೆ. ಮತ್ತು ನಾಳೆ ಮ್ಯಾಚ್ ನ KKR ವರ್ಸಸ್ RCB ಈ ಒಂದು ಮ್ಯಾಚ್ ಅಲ್ಲಿ ಪಿಚ್ ರಿಪೋರ್ಟ್, ಪ್ಲೇಯಿಂಗ್ 11 ಮತ್ತು ಹೆಡ್ ಟು ಹೆಡ್, ಅದೇ ರೀತಿಯಾಗಿ ಟೀಮ್ ನ್ಯೂಸ್, ಫೈನಲಿ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ ಅಲ್ಲಿ ಯಾವ ಟೀಮು ಗೆಲ್ಲುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL 2025 ಬಗ್ಗೆ ಪ್ರತಿಯೊಂದು ಟೀಮಿನ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ರೆಡಿ ಇದ್ರಾ? ಫಸ್ಟ್ ನಾವಿಲ್ಲಿ KKR ವರ್ಸಸ್ RCB ಈ ಒಂದು ಟೀಮ್ ನ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡೋಣ. KKR ಟೀಮ್ ಬಗ್ಗೆ ಬೇಕಾದ್ರೆ ಫೈರ್ ಪವರ್ ಪ್ಲೇಯಿಂಗ್ 11 ಅಲ್ಲಿ ಆ ಒಂದು ಮಾಸ್ ಕಾಂಬಿನೇಷನ್ ಸೆಟ್ ಮಾಡಿದ್ದಾರೆ ಮತ್ತು ಎಲ್ಲಾ ಪ್ಲೇಯರ್ ಫೈನ್ ಅಂಡ್ ಫಿಟ್ ಇದ್ದಾರೆ. ಆದ್ರೆ ಕ್ಯಾಪ್ಟನ್ಸಿ ಬಗ್ಗೆ ಸ್ವಲ್ಪ ಕನ್ಸರ್ನ್. ಸೊ ಅಜಿಂಕ್ಯ ರಹಾನೆ ಅವರು ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತೇಳಿ, ಯಾಕೆಂದ್ರೆ ಟೀಮ್ ಮಾತ್ರ ಮೆಗಾ ಬ್ಲಾಕ್ ಬಸ್ಟರ್ ಕಾಂಬಿನೇಷನ್ ಇದೆ. ಆದ್ರೆ ಈ ಒಂದು ಕಾಂಬಿನೇಷನ್ ಗೆ ಒಂದು ಒಳ್ಳೆ ಸಾರಥಿ ಬೇಕು. ಆ ಒಂದು ಸಾರಥಿ ಅಜಿಂಕ್ಯ ರಹಾನೆ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅಂತೇಳಿ ವೇಟ್ ಮಾಡೋಣ. ನೆಕ್ಸ್ಟ್ RCB ಟೀಮ್ ಬಗ್ಗೆ ಹೇಳಬೇಕಾದ್ರೆ RCB ಅಲ್ಲಿ ಸಹ ಎಲ್ಲಾ ಪ್ಲೇಯರ್ ಫಿಟ್ ಇದ್ದಾರೆ. ರೀಸೆಂಟ್ ಆಗಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಪ್ರತಿಯೊಬ್ಬ ಪ್ಲೇಯರ್ಸ್ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇದು ಮಾತ್ರ RCB ಟೀಮ್ ಗೆ ಬಿಗ್ ಬೂಸ್ಟ್. ಎಲ್ಲಾ RCB ಪ್ಲೇಯರ್ಸ್ ಇನ್ ಫಾರ್ಮ್ ನಲ್ಲಿ ಇದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಮಾತ್ರ ಕ್ಲಿಯರ್ ಫೇವರೇಟ್ ಟೀಮ್ KKR. ಯಾಕೆಂದ್ರೆ ಹೆಡ್ ಟು ಹೆಡ್ ರೆಕಾರ್ಡ್ ನಲ್ಲಿ KKR ಟೀಮ್ ಬರೋಬ್ಬರಿ 21 ಮ್ಯಾಚ್ ಅನ್ನು ಗೆದ್ದಿದ್ದಾರೆ ಮತ್ತು RCB ಟೀಮ್ 14 ಮ್ಯಾಚ್ ಅನ್ನು ಗೆದ್ದಿದ್ದಾರೆ. ಇಲ್ಲಿ ಮಾತ್ರ ಕ್ಲಿಯರ್ ಫೇವರೇಟ್ KKR ಟೀಮ್ ಇದೆ. ಆದ್ರೆ ಸದ್ಯ ರೀಸೆಂಟ್ ಫಾರ್ಮ್ ಪ್ಲೇಯಿಂಗ್ 11 ಅದು ಮ್ಯಾಟರ್ ಆಗುತ್ತೆ ಮತ್ತು ಆನ್ ಡೇ ಅಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಪಿಚ್ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಡನ್ ಗಾರ್ಡನ್ ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತಪ್ಪ ಅಂದ್ರೆ ಇದು ಮಾತ್ರ ಫ್ಲಾಟ್ ಟ್ರ್ಯಾಕ್, ಡೆಫಿನೆಟ್ ಆಗಿ ಹೈ ಸ್ಕೋರಿಂಗ್ ಗೇಮ್ ಪಕ್ಕ ಆಗೇ ಆಗುತ್ತೆ. 200+ ಮಾತ್ರ ಸ್ಕೋರ್ ಆಗೇ ಆಗುತ್ತೆ. ಇಲ್ಲಿ ಮಾತ್ರ ಚೇಸ್ ಯಾರು ಮಾಡ್ತಾರೋ ಅವರು ವಿನ್ ಆಗ್ತಾರೆ. ಯಾಕೆಂದ್ರೆ ಡ್ಯೂ ಬರುತ್ತೆ, ಆ ಡ್ಯೂ ಇಂದ ಚೇಸ್ ಮಾತ್ರ ಈಸಿ ಆಗುತ್ತೆ. ಆದ್ರೆ ನಮ್ಮ BCCI ಇದ್ದವರು ಇದಕ್ಕೆ ಬ್ರೇಕ್ ಹಾಕಿದರೆ ಮ್ಯಾಚ್ ಬ್ಯಾಲೆನ್ಸ್ ಆಗಿರ್ಬೇಕಂತೇಳಿ ಡ್ಯೂಗೆ ಕೌಂಟರ್ ಮಾಡೋಕೆ ಸೆಕೆಂಡ್ ಇನ್ನಿಂಗ್ ನಲ್ಲಿ ಡ್ಯೂ ಬಂತಪ್ಪ ಅಂದ್ರೆ ನೀವು ಎಕ್ಸ್ಟ್ರಾ ಒಂದು ಬಾಲ್ ನ ತಗೋಬಹುದು. ಅಂದ್ರೆ 1 ರಿಂದ 10 ತನಕ ಒಂದು ಬಾಲ್ ಮತ್ತು 11 ಓವರಿಂದ ನೆಕ್ಸ್ಟ್ ಇನ್ನೊಂದು ಬಾಲ್ ನ ತಗೋಬಹುದು. ಆದ್ರೆ ಈ ಒಂದು ಬಾಲ್ ನ ತಗೋಬೇಕು ಅಥವಾ ಬೇಡ ಅಂತೇಳಿ ಕ್ಲಿಯರ್ ಆಗಿ ಇಲ್ಲಿ ಅಂಪೈರ್ಸ್ ನಿರ್ಧಾರ ಮಾಡಬೇಕಾಗುತ್ತೆ. ಅವರು ಆ ಒಂದು ಡ್ಯೂ ನೋಡಿ ಸೆಕೆಂಡ್ ಬಾಲ್ ನ ಕೊಡಬೇಕಾ ಅಥವಾ ಬೇಡ ಅಂತೇಳಿ ಅವರು ನಿರ್ಧಾರ ಮಾಡ್ತಾರೆ. ಸೊ ಇದು ಮಾತ್ರ ಕ್ಲಿಯರ್ ಕಟ್ ಆಗಿ ಡೆಫಿನೆಟ್ ಆಗಿ ಮ್ಯಾಚ್ ಮಾತ್ರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಡ್ಯೂ ಬಂತಪ್ಪ ಅಂದ್ರೆ ಇಲ್ಲಿ ಚೇಸ್ ಮಾಡೋರಿಗೆ ಅದು ಮಾತ್ರ ಅಷ್ಟು ಈಸಿ ಚೇಸ್ ಆಗಲ್ಲ. ಯಾಕೆಂದ್ರೆ ಒಂದು ಹೊಸ ಬಾಲ್ ತಗೊಂಡು ಅವರು ಬಾಲ್ ಆಗ್ತಾರೆ. ಸೊ ಆ ಒಂದು ರೀಸನ್ ಮೇಲೆ ಡೆಫಿನೆಟ್ ಆಗಿ ಈ IPL 2025 ಅಲ್ಲಿ ಮ್ಯಾಚ್ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಪರ್ಫೆಕ್ಟ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವಿಲ್ಲಿ KKR ಟೀಮಿನ ಬಗ್ಗೆ ಡಿಸ್ಕಸ್ ಮಾಡೋಣ. KKR ನಲ್ಲಿ ಸೊ ಪ್ಲೇಯಿಂಗ್ 11 ನಲ್ಲಿ ಓಪನಿಂಗ್ ಮಾಡ್ತಾರೆ ಡೇಂಜರಸ್ ಕ್ವಿಂಟನ್ ಡಿಕಾಕ್ ಮತ್ತು ಇವರ ಪರ ಓಪನಿಂಗ್ ಮಾಡ್ತಾರೆ ಸುನಿಲ್ ನಾರಾಯಣ್. ನೆಕ್ಸ್ಟ್ ನಂಬರ್ 3 ಅಲ್ಲಿ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ನಂಬರ್ 4 ಅಲ್ಲಿ ರಘುವಂಶಿ, ನಂಬರ್ 5 ಅಲ್ಲಿ ವೆಂಕಟೇಶ್ ಅಯ್ಯರ್, ನಂಬರ್ 6 ಅಲ್ಲಿ ಆಂಡ್ರೆ ರಸೂಲ್, ನಂಬರ್ 7 ಅಲ್ಲಿ ರಿಂಕು ಸಿಂಗ್, ನಂಬರ್ 8 ಅಲ್ಲಿ ರಮನ್ದೀಪ್ ಸಿಂಗ್, ನಂಬರ್ 9 ಅಲ್ಲಿ ಹರ್ಷಿತ್ ರಾಣಾ, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ನೋಕಿಯಾ. ಇದು KKR ಪರ್ಫೆಕ್ಟ್ ಪ್ಲೇಯಿಂಗ್ 11. ಆದ್ರೆ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ಸಾಕಷ್ಟು ಕನ್ಫ್ಯೂಸ್ ಇದೆ. ಯಾರು ಓಪನಿಂಗ್ ಮಾಡ್ತಾರೆ, ಯಾರು ನಂಬರ್ 3 ಆಡ್ತಾರೆ ಅಂತ ಹೇಳಿ. ಅಲ್ಲಿ ಓಪನಿಂಗ್ ಸುನಿಲ್ ನಾರಾಯಣ್ ಓಪನಿಂಗ್ ಮಾಡ್ತಾರ ಅಥವಾ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಓಪನಿಂಗ್ ಮಾಡ್ತಾರ, ನಂಬರ್ 3 ಅಲ್ಲಿ ರಘುವಂಶಿ ಬರ್ತಾರ ಅಥವಾ ನಂಬರ್ 4 ಅಲ್ಲಿ ವೆಂಕಟೇಶ್ ಅಯ್ಯರ್ ಬರ್ತಾರ. ಸಾಕಷ್ಟು ಕನ್ಫ್ಯೂಸ್ ಇದೆ. ಸೊ IPL ಫ್ಯಾನ್ಸ್ ನೀವೇನಂತೀರಾ? KKR ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನಮ್ಮ RCB ಟೀಮ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಇದು ಮಾತ್ರ ವೆರಿ ಇಂಟ್ರೆಸ್ಟಿಂಗ್. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಲ್ಲ, ಸೊ ಬೇಗ ಲೈಕ್ ಮಾಡಿ. ಸೊ ಸ್ಟಾರ್ಟಿಂಗ್ ಇಲ್ಲಿ ಓಪನಿಂಗ್ ಮಾಡ್ತಾರೆ ನನ್ ಅದರದೇನು ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್, ನೋ ಡೌಟ್ ಇದು ಮಾತ್ರ ಕ್ಲಿಯರ್ ಕಟ್ ಓಪನಿಂಗ್ ಕಾಂಬಿನೇಷನ್. ಬರೋಬ್ಬರಿ RCB ಲೀಗ್ 14 ಮ್ಯಾಚ್ ಅಲ್ಲಿ ಇವರೇ ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಇಲ್ಲಿ ಮಾತ್ರ ದೇವದತ್ ಪಡಿಕಲ್ ನಂಬರ್ 3 ಆಡಲಿದ್ದಾರೆ. ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಮೇಂಟೈನ್ ಮಾಡಿದ್ದಾರೆ. ಸೊ ಪಡಿಕಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ವೇಟ್ ಮಾಡೋಣ. ನಂಬರ್ 4 ಅಲ್ಲಿ ಕ್ಯಾಪ್ಟನ್ ರಜಾತ್ ಪಾಟಿದಾರ್, ನಂಬರ್ 5 ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್, ನಂಬರ್ 6 ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇಲ್ಲಿ ಟೀಮ್ ಡೇವಿಡ್ ಇವರ ಪ್ಲೇಸ್ ಗೆ RCB ಮ್ಯಾನೇಜ್ಮೆಂಟ್ ಜಾಕೋಬ್ ಬೆತಲ್ಗೆ
ಟ್ರೈ ಮಾಡಲಿದ್ದಾರೆ ಅಂತೇಳಿ ರಿಪೋರ್ಟ್ ಇದೆ. ಆ ಒಂದು ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ಗೋಸ್ಕರ. ಬಟ್ ಈ ಒಂದು ರಿಪೋರ್ಟ್ ಸತ್ಯ ಅಥವಾ ಸುಳ್ಳು ಅಂತೇಳಿ ನಾಳೆ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಜಾಕೋಬ್ ಬೆದಲ್ ಇವರ ಪ್ಲೇಸ್ಗೆ ಟೀಮ್ ಡೇವಿಡ್ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಟೀಮ್ ಡೇವಿಡ್ ಪವರ್ ಇದೆ, ಫಿನಿಶ್ ಮಾಡುವಂತಹ ಎಬಿಲಿಟಿ ಇದೆ. ಸೊ ನೀವೇನಂತೀರಾ RCB ಫ್ಯಾನ್ಸ್, ಜಾಕೋಬ್ ಬೆತಲ ಅಥವಾ ಟೀಮ್ ಡೇವಿಡ್? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಂಬರ್ 7 ಅಲ್ಲಿ RCB ವಿಕೆಟ್ ಕೀಪರ್, ಬ್ಯಾಟರ್ ಮತ್ತು ಫಿನಿಶರ್ ಜಿತೇಶ್ ಶರ್ಮಾ. ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ. ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್. ನಂಬರ್ 10 ಅಲ್ಲಿ ಜಾಶ್ ಹೆಜಲ್ವುಡ್. ನಂಬರ್ 11 ಅಲ್ಲಿ ಯಶ್ ದಯಾಲ್ ಮತ್ತು RCB ಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಶ್ ಶರ್ಮಾ ಮತ್ತು ರಸಿಕ್ದರ್ ಸಲಾಂ ಅವರನ್ನ RCB ಯ ಪ್ಲೇಯಿಂಗ್ 11 ಸೆಟ್ ಮಾಡಲಿದ್ದಾರೆ. ಸೊ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ RCB ಯ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಟೀಮ್ ಡೇವಿಡ್ ಗಿಂತ ಜಾಸ್ತಿ ಬೆತಲು ಸಾಕಷ್ಟು ಪ್ರಾಕ್ಟೀಸ್ ನ ಮಾಡಿದ್ದಾರೆ ಅಂತೇಳಿ. ಸೊ ಆ ಒಂದು ರಿಪೋರ್ಟ್ ನ ಪ್ರಕಾರ RCB ಯ ಪ್ಲೇಯಿಂಗ್ 11 ನಾಳೆ ಮ್ಯಾಚ್ ಅಗೇನ್ಸ್ಟ್ KKR ವಿರುದ್ಧ ಜಾಕೋಬ್ ಬೆದಲ್ ಅವರ ಪ್ಲೇಸ್ ಗೆ ಆಡಲಿದ್ದಾರೆ ಅಂತೇಳಿ ರಿಪೋರ್ಟ್ ಇದೆ. ಬಟ್ ನನ್ನ ಪರ್ಸನಲ್ ವಿನ ಪ್ರಕಾರ ಟೀಮ್ ಡೇವಿಡ್ ಬೆಸ್ಟ್, ಯಾಕೆಂದ್ರೆ ಒಳ್ಳೆ ಫಿನಿಶಿಂಗ್ ಮಾಡ್ತಾರೆ. ಸೊ ನೋಡಬೇಕು ಯಾವ ರೀತಿ ಪ್ಲೇಯಿಂಗ್ 11 RCB ಟೀಮ್ ಅಫಿಷಿಯಲ್ ಆಗಿ ಸೆಟ್ ಮಾಡ್ತಾರೆ ಅಂತೇಳಿ. ಸೊ RCB ಫ್ಯಾನ್ಸ್ ನೀವೇನಂತೀರಾ? RCB ಯ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು? ಪ್ರತಿಯೊಬ್ಬ RCB ಫ್ಯಾನ್ಸ್ ಮಸ್ಟ್ ಅಂಡ್ ಶುಡ್ ಕಮೆಂಟ್ ಮಾಡಿ. ಮತ್ತು ನಾಳೆ ಮ್ಯಾಚ್ ಯಾವ ಟೀಮ್ ಗೆಲ್ಲುತ್ತಪ್ಪ ಅಂದ್ರೆ ನನ್ನ ವಿನ ಪ್ರಕಾರ ಎರಡು ಟೀಮ್ ಬ್ಯಾಲೆನ್ಸ್ ಆಗಿದ್ದೇವೆ. ಆದ್ರೆ ಹೋಮ್ ಕಂಡೀಷನ್ KKR ಗೆ ಫೇವರಿಟಿಸಮ್ ಇದೆ. ಬಟ್ ಆ ಒಂದು ಫೈನಲ್ ಪ್ರೆಡಿಕ್ಷನ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ಮತ್ತು ಪ್ರೆಡಿಕ್ಷನ್ ಕೊಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಈಗಲೇ ಎಲ್ಲ IPL ಫ್ಯಾನ್ಸ್ ಹೋಗಿ ಜಾಯ್ನ್ ಆಗಿ. ನೆಕ್ಸ್ಟ್ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್. ಅದು KKR ವರ್ಸಸ್ RCB. ಈ ಒಂದು ಮ್ಯಾಚ್ ಅಲ್ಲಿ ಒಂದು ಪ್ಲೇಯರ್ಸ್ ಬ್ಯಾಟ್ಲ್ ಇದೆ. ಸೊ ಈ ಒಂದು ಬ್ಯಾಟ್ಲ್ ನಲ್ಲಿ ಯಾವ ಪ್ಲೇಯರ್ ವಿನ್ ಆಗ್ತಾರೆ ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮತ್ತು KKR ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.